where all the judges and all have to look at the case and not the appearance. It is true they don't look at their appearance, but the first time when Education is important for not getting deceived by appearances so easily, as it powers us with the power of questioning and analytical thinking. Okay, now I would like to support this with an example. Mahatma Gandhi, he people got inspired by him, millions of people, because of his courage and leadership. But he also wore simple clothes. This doesn't mean that appearance make people fool. Steve C said, they just said that Mahatma Gandhi wore simple clothes. Well, you just proved that point. He was one of the most famous people of India and is known as father of the nation. APJ Abdul Kalam is another example because he was not remembered for his appearance but his humility and his scientific achievements. So when employees take interviews to hire employers, they take skill tests, background checks, and hire them, not based on their appearance. Like you said, if the patient was smiling, the doctor wouldn't consider him as a healthy person. He would know the disease behind them. He already knows because he learned to evaluate facts when they hired him. ಓಕೆ, ಇವತ್ತು ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ವರ್ಬ್ಯಾಟಲ್ ಕರ್ನಾಟಕ ಮಕ್ಕಳಿಗೋಸ್ಕರ ನಡೆಸ್ತಾ ಇರುವಂಥ ಚರ್ಚಾ ಸ್ಪರ್ಧೆ. ಇದರೊಳಗೆ ಸ್ಪೀಚ್ ಆ್ಯಂಡ್ ಡಿಬೇಟ್ ಕಾಂಪಿಟೇಷನ್ ಅಂತ ಹೇಳಿ ಮಾಡ್ತೀವಿ. ಇದು 22ನೇ ವರ್ಷದ ಆವೃತ್ತಿ ನಡೆಸಲಾಗ್ತದೆ. ಇವಾಗ ಹುಬ್ಬಳ್ಳಿ ಮತ್ತು ಮಂಗಳೂರು ಝೋನಲ್ ಸೆಲೆಕ್ಷನ್ ರೌಂಡ್ಗಳನ್ನ ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಬಂದಿರುವಂಥದ್ದಿದೆ. ಇಲ್ಲಿ ಒಂದು 8 ವರ್ಷದಿಂದ ಒಂದು 16 ವರ್ಷದ ತನಕ ಇರುವಂಥ ಮಕ್ಕಳು, ಶಾಲಾ ವಿದ್ಯಾರ್ಥಿಗಳು ಇದರೊಳಗೆ ಭಾಗವಹಿಸ್ತಾ ಇದ್ದಾರೆ. ಸೊ ಇದರೊಳಗೆ ಇವರಿಗೆ ಸ್ಪೀಚ್ ಕಾಂಪಿಟೇಷನ್ ಅಂತ ಹೇಳಿ ಮಾಡ್ತೀವಿ, ಮತ್ತು ಅದರಲ್ಲಿ ವರ್ಬ್ಯಾಟಲ್ ಫಾರ್ಮ್ಯಾಟಲ್ಲಿ ಡಿಬೇಟ್, ಇಂಟರ್ನ್ಯಾಷನಲ್ ಅಕ್ಲೇಮ್ಡ್ ಡಿಬೇಟ್ ಫಾರ್ಮ್ಯಾಟ್ ವರ್ಬ್ಯಾಟಲ್ ಅಂತ ಏನು ಹೇಳ್ತೀವೋ ಅದರದ್ದು ಒಂದು ಡಿಬೇಟ್ ಕಾಂಪಿಟೇಷನ್ ಸಹ ಇಲ್ಲಿ ನಡೆಸ್ತಾ ಇದೀವಿ ಇವಾಗ ಸದ್ಯಕ್ಕೆ. ಅಂದರೆ ಪ್ರತಿ ವರ್ಷ ಮಾಡ್ತೀರಾ? ಸೊ ಈ ವರ್ಷ ವಿಶೇಷತೆ ಏನು? ಅಲ್ಲ, ಈಗ ವಿಶೇಷತೆ ಅಂತ ಏನಿಲ್ಲ. ಈಗ ಪ್ರತಿ ವರ್ಷ ಇವಾಗ ಮಾಡುವಂಥದ್ದು, ಈಗ ವಾರ್ಷಿಕವಾಗಿ ಮಾಡ್ತಾ ಇರುವಂಥದ್ದು ಇವಾಗ 22ನೇ ವರ್ಷದಲ್ಲಿ ಇವಾಗ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮಗೆ ಯಾವುದೇ ರೀತಿಯಾದಂಥ ಥೀಮ್ ಅಂತ ಹೇಳಿ ಇಲ್ಲದೆ ಹೋದರೆ, ಪ್ರಚಲಿತವಾಗಿರುವಂಥ ಅನೇಕ ವಿಚಾರಗಳನ್ನ ತೆಗೆದುಕೊಂಡು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಅವರಿಗೆ, ಮಕ್ಕಳಿಗೆ ಮಾತಾಡ್ಸೋದಕ್ಕೆ ಅವಕಾಶಗಳನ್ನ ನೀಡ್ತೀವಿ. ಆ್ಯಂಡ್ ಸಾಮಾನ್ಯವಾಗಿರುವಂಥ ಅನೇಕ ವಿಚಾರಗಳು ಅದು ಪ್ರತಿನಿತ್ಯ ನೋಡುವಂಥದ್ದು ಇದ್ದೇ ಇರುತ್ತೆ. ಸೊ ಅದ್ರ ಬಗ್ಗೆ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ರೀತಿಯಾಗಿ ಯೋಚನೆ ಮಾಡೋದಕ್ಕೊಂದು ಅವಕಾಶ, ಒಂದು ಹೊಸ ರೀತಿಯಲ್ಲಿ ಒಂದು ವಾದ ಮಂಡನೆ ಮಾಡೋದಕ್ಕೊಂದು ಅವಕಾಶ, ನಮಗೂ ಸಹ ಆಡಿಯನ್ಸ್ ಆಗಿ, ಒಂದು ಜಡ್ಜಸ್ ಆಗಿ ಅವರು ಯಾವ ರೀತಿಯಾದಂಥ ಯೋಚನಾ ಲಹರಿಯನ್ನು ಇಟ್ಕೊಂಡಿದ್ದಾರೆ, ಒಂದು ಸಮಸ್ಯೆಗೆ ಹಲವಾರು ರೀತಿಯಲ್ಲಿ ನಮಗೆ ಸೊಲ್ಯೂಷನ್ಸ್ಗಳು ಅಂತ ಹೇಳಿ ಕಾಣುವಂಥ ಒಂದು ಅಗತ್ಯ ಇದೆ. ಸೊ ಹಾಗಾಗಿ ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋಂಥ ಅಗತ್ಯವನ್ನು ನಮಗೆ ಖಂಡಿತವಾಗ್ಲೂ ಇದ್ದೇ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಇವಾಗ ಅವಕಾಶ ಅಂತ ಹೇಳಿದ್ರೆ, ಇವಾಗ ಯಾವುದೇ ರೀತಿಯಾದಂಥ ಮಾಹಿತಿ ಬೇಕಿದ್ರೂ ಸಹ ನಮಗೆ ಗೂಗಲ್ ಸಿಗ್ತದೆ, ChatGPT ಸಿಗುತ್ತೆ. ಹಾಗಾಗಿ ಇವಾಗ ಬುದ್ಧಿ ಉಪಯೋಗಿಸುವಂಥ ಒಂದು ಪ್ರಕ್ರಿಯೆನೇ ಕಮ್ಮಿ ಆಗ್ತಾ ಬರ್ತಾ ಇರೋಂಥ ಒಂದು ಸಂದರ್ಭದಲ್ಲಿ ಈಗ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ, ನಿಮ್ಮ ಬುದ್ಧಿಶಕ್ತಿ ಏನಿದೆಯೋ ಅದನ್ನು, ವಿಚಾರ ಶಕ್ತಿ ಏನಿದೆಯೋ ಅದನ್ನು ಸ್ಟೇಜಲ್ಲೇ ನಿಂತ್ಕೊಂಡು ಮಾತಾಡಿ ತಮ್ಮ ಯೋಚನೆಯನ್ನು ಚೆನ್ನಾಗಿ ಬಳಸ್ಕೊಂಡು ಆ ಯೋಚನಾ ಶಕ್ತಿನ ನೀವು ಡೆವಲಪ್ ಮಾಡ್ಕೊಳ್ಳಿ ಅನ್ನೋ ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಅವಕಾಶಗಳನ್ನ ನೀಡ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಸುಮಾರು ಶಾಲೆಗಳದ್ದು ಸಹ ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಪೋಷಕರು ಸಹ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ್ತಾನೂ ಇದ್ದಾರೆ. ಇದು ಒಂದು ಪ್ರಕ್ರಿಯೆ, ಒಂದು ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅವರ ಪೀರಿಯಡ್ ಆಫ್ ಟೈಮ್ ಅವರಿಂದ ಕಲ್ತ್ಕೊಳ್ತಾರೆ. ಕೆಲವರಿಗೆ ಗಾಬರಿ ಆಗುತ್ತೆ, ಕೆಲವರು ಚೆನ್ನಾಗಿ ಕಲ್ತ್ಕೊಳ್ತಾರೆ. ಆದರೂ ಅವರ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ಡೆಫಿನೆಟ್ ಆಗಿ ಅವ್ರಿಗೊಂದು ಡಿಬೇಟಿಂಗ್ ಅನ್ನೋ ಒಂದು ಸ್ಕಿಲ್ ಅಥವಾ ಏನೋ ಒಂದು ಕಲೆ ಏನಿದೆಯೋ ಅವ್ರದ್ದೊಂದು ಖಂಡಿತವಾಗ್ಲೂ ಬರಬೇಕು ಅನ್ನೋದೊಂದು ನಮ್ಮ ಒಂದು ಉದ್ದೇಶ. ಸೊ ವರ್ಬ್ಯಾಟಲ್ ಸಂಸ್ಥೆಯೂ ಸಹ ಇಷ್ಟು ವರ್ಷಗಳಲ್ಲಿ ನಡ್ಕೊಂಡು ಬರ್ತಾ ಇರುವಂಥ ರೀತಿಯಲ್ಲಿ ಅದ್ರ ವಿಚಾರ ಏನು ಅಂತ ಹೇಳಿದ್ರೆ, ನೀವು ಮಾತಾಡ್ತೀರಾ, ಬಟ್ ಹೆಚ್ಚಾಗಿ ತಮ್ಮ ಒಂದು ಮಾತುಗಾರಿಕೆ ಏನಿದೆಯೋ ಅದು ಮಾತುಗಾರಿಕೆ ಚೆನ್ನಾಗಿ ಮಾತಾಡುವಂಥದ್ದು ಒಂದು ಭಾಗವಾದ್ರೂ ಸಹ ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಳುವಂಥ ಒಂದು ಕಲೆ ಏನಿದೆಯೋ ಅಂತ ಹೇಳಿದ್ರೆ, ಉಳಿದವರು ಮಾತಾಡ್ತಾ ಇರುವಂಥದ್ದು, ಉಳಿದವರ ವಿಚಾರವನ್ನು ತಿಳ್ಕೊಳ್ಳುವಂಥ ಒಂದು ವ್ಯವಧಾನ, ಉಳಿದಿರುವಂಥ ವಿಚಾರಗಳನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಏನಿದೆಯೋ ಅದು ಬಹಳ ಮಹತ್ವ ಪಡ್ಕೊಳ್ಳುತ್ತೆ ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ಇಲ್ಲಿರುವಂಥ ಒಂದು ಭಾಗವಹಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂಥದ್ದು ಉದ್ದೇಶ ಅಂತಂದರೆ, ಒಂದು ಕಲ್ತ್ಕೊಳ್ಳುವಂಥದ್ದು, ಕೇಳ್ಕೊಳ್ಳುವಂಥದ್ದು, ಅರ್ಥ ಮಾಡ್ಕೊಂಡು ನಂತರ ಮಾತುಗಾರಿಕೆ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ವಾದ ಮಂಡನೆ ಆಗಿರ್ಬೋದು, ಅಥವಾ ಅವರ ವಿಚಾರಗಳನ್ನ ತಿಳಿಸ್ಕೊಡುವಂಥದ್ದಾಗಿರ್ಬೋದು. ಅವರ ವಿಚಾರಗಳನ್ನ ತಿಳಿಸ್ಕೊಡೋದು ಅಷ್ಟೇ ಅಲ್ಲ, ಬಟ್ ಬೇರೆಯವ್ರ ವಿಚಾರಗಳನ್ನೂ ಅರ್ಥ ಮಾಡ್ಕೊಂಡು ಒಪ್ಕೊಳ್ಳೋದು, ಬಿಟ್ಕೊಳ್ಳುವಂಥ ಒಂದು ವ್ಯವಧಾನವೂ ಸಹ, ಒಂದು ಅಟ್ಲೀಸ್ಟ್ ಒಂದು ಕ್ವಾಲಿಟಿನೂ ಸಹ ಬೆಳೆಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ, ಖುಷಿಯಾಗಿದ್ದಾರೆ ಮಕ್ಕಳು.
ಸೊ ಅವ್ರಿಗೂ ನಿರ್ಭೀತಿಯಿಂದ ಮಾತಾಡೋದಕ್ಕೊಂದು ಅವಕಾಶ. ನಾವು ಯಾವುದೇ ರೀತಿಯಾದ ಒಂದು ರೆಸ್ಟ್ರಿಕ್ಷನ್ಸ್ ಕೊಡೋದಿಲ್ಲ. ಬಟ್ ಅವರಿಗೆ ಕೊಟ್ಟಿರುವಂಥ ಒಂದು ಸ್ವಾತಂತ್ರ್ಯ ಏನಿದೆಯೋ ಆ ಸ್ವಾತಂತ್ರ್ಯದೊಂದಿಗೆ ಅವ್ರು ಚೆನ್ನಾಗಿ ಮಾತಾಡಬೇಕು. ಬಟ್ ಮಾತಾಡುವಂಥದ್ದು ಸಹ ಪ್ರತಿಯೊಂದು ಅವರೇನು ಅಂಶಗಳನ್ನ ಹೇಳ್ತಾರೋ ಅದಕ್ಕೆ ಅವರು ರೆಸ್ಪಾನ್ಸಿಬಿಲಿಟಿ ಓನ್ ಅಪ್ ಮಾಡ್ಕೋಬೇಕು ಅಂತ ಹೇಳಿ ಜವಾಬ್ದಾರಿ ತಗೋಬೇಕು ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಉತ್ತೇಜನ ನೀಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನ ಮಕ್ಕಳು ಇದರಿಂದ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಆ್ಯಂಡ್ ಸುಮಾರು ಮಕ್ಕಳಲ್ಲಿ ನಮಗೆ ಇವಾಗ ಭಾಗವಹಿಸ್ತಾ ಇರೋಂಥದ್ದೆಲ್ಲ ಮೊದಲನೇ ಬಾರಿಗೆ ಇವಾಗ ಸ್ಟೇಜ್ನಲ್ಲಿ ನಿಂತ್ಕೊಂಡು ಮೊದಲನೇ ಬಾರಿಗೆ ಒಂದು ಆಡಿಯನ್ಸ್ಗೆ ಒಂದು ಉದ್ದೇಶಿಸಿ ಮಾತನಾಡುವಂಥ ಒಂದು ಕಲೆನ ಕಲ್ತ್ಕೊಳ್ತಾ ಇದ್ದಾರೆ. ಇವರುಗಳೇ ಇವಾಗ ಮುಂದಿನ ದಿನಗಳಲ್ಲಿ ಒಂದು ಲೀಡರ್ಸ್ ಆಗಿ ಬೆಳೆಯುವಂಥ ಒಂದು ಅವಕಾಶಗಳನ್ನು ಇಟ್ಕೊಳ್ತಾರೆ ಅನ್ನೋದು ನಮ್ಮ ಅನಿಸಿಕೆ, ನಮ್ಮ ನಂಬಿಕೆ. ಸೊ ಅದಕ್ಕೆ ತಕ್ಕಂತೆ ನಾವು ಹೊರಬಾಟಲು ಸಹ ಸಂಸ್ಥೆ ಕೆಲಸ ಮಾಡಿಸ್ಕೊಂಡು ಬರ್ತಾ ಇದೆ. ಮಕ್ಕಳು ಮತ್ತು ಅವರ ಪೇರೆಂಟ್ಸ್ ಯಾವ ಥರ ಸಪೋರ್ಟ್ ಇದು ಹೆಚ್ಚಾಗಿ ಇವಾಗ ಇದು ಮಕ್ಕಳು ಮತ್ತು ಮಕ್ಕಳ ಆಸಕ್ತಿ ಒಂದು, ಅದಕ್ಕಿಂತ ಹೆಚ್ಚಾಗಿ ಇವಾಗ ಶಾಲೆಗಳ ಒಂದು ಆಸಕ್ತಿನೂ ಇರುತ್ತೆ. ಶಾಲೆಗಳು ಮತ್ತು ಅವ್ರಿಗಲ್ಲಿ ಮೆಂಟರ್ ಟೀಚರ್ಸ್ ಅಂತ ಏನು ಹೇಳ್ತೀವಿ ಅವರ ಒಂದು ಪಾತ್ರ ಬಹಳ ದೊಡ್ಡದು ಇದರೊಳಗೆ. ಅಂತ ಹೇಳಿದ್ರೆ ಸೂಕ್ತವಾಗಿರುವಂಥ ಮಕ್ಕಳನ್ನ ಆಯ್ಕೆ ಮಾಡುವಂಥದ್ದಾಗಲಿ, ಕೆಲವರಿಗೆ ಇವಾಗ ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ಯೋಚನಾ ಶಕ್ತಿನ ಇಟ್ಕೊಂಡಿರ್ತಾರೆ, ಬಟ್ ಆದ್ರೂ ಮಾತಾಡುವಂಥದ್ದಕ್ಕೆ ಸ್ವಲ್ಪ ಮಟ್ಟಿಗೆ ಹಿಂಜರಿಕೆ ಇರ್ಬೋದು. ಇನ್ನು ಕೆಲವರಲ್ಲಿ ಇವಾಗ ಸಾಕಷ್ಟು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾತನಾಡ್ತಾರೆ, ಆದರೆ ಇವಾಗ ಅವರ ಒಂದು ವಿಚಾರ ಏನಿದೆಯೋ ಅದನ್ನು ತಿಳಿಸ್ಕೊಟ್ಟ ನಂತರ ಅದನ್ನು ಬೇರೆಯವರ ವಿಚಾರನ ಒಪ್ಕೊಳ್ಳುವಂಥದ್ದಾಗಲಿ ಅಥವಾ ತದ್ವಿರುದ್ಧವಾಗಿ ಏನಾದರೂ ಯಾರಾದರೂ ಒಂದು ಪ್ರಶ್ನೆ ಎತ್ತಿದ್ರೆ ಅದಕ್ಕೆ ಸೂಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ಬದಲಾವಣೆ ಮಾಡ್ಕೊಳ್ಳುವಂಥದ್ದಾಗಲಿ ಅಥವಾ ಪ್ರಶ್ನೆ ಮಾಡುವಂಥದ್ದಾಗಲಿ, ಪ್ರಶ್ನೆ ಮಾಡುವಂಥದ್ದಕ್ಕೆ ಅದಕ್ಕೆ ತಕ್ಕ ಮಟ್ಟಿಗೆ ಅದನ್ನು ಡಿಫೆಂಡ್ ಮಾಡ್ಕೊಳ್ಳುವಂಥದ್ದಕ್ಕಾಗಲಿ ಅನೇಕ ಜನರಿಗೆ ಕಲೆ ಇರುವಂಥದ್ದಿಲ್ಲ. ಸೊ ಇದೆಲ್ಲ ಒಂದು ಅವಕಾಶವನ್ನು ಪ್ರೋತ್ಸಾಹ ನೀಡಬೇಕು ಅಂತ ಹೇಳುವಂಥದ್ದು ಇದು ಪ್ರತಿಯೊಬ್ಬರ ಜವಾಬ್ದಾರಿನೂ ಸಹ ಹೌದು. ಯಾಕಂದರೆ ಇವಾಗ ಶಾಲೆಯಿಂದ ಅವರು ಎಷ್ಟು ಮಟ್ಟಿಗೆ ಪ್ರೋತ್ಸಾಹ ನೀಡ್ತಾರೋ ಅಷ್ಟೇ ಮಟ್ಟಿಗೆ ಇವಾಗ ಪೋಷಕರಲ್ಲೂ ಸಹ ತಮ್ಮ ಮಕ್ಕಳಲ್ಲಿರುವಂಥ ಈ ಥರ ಒಂದು ಶಕ್ತಿನ ಗುರುತು ಹಿಡಿದು ಅದಕ್ಕೆ ಸೂಕ್ತವಾಗಿರುವಂಥ ಪ್ರೋತ್ಸಾಹ ನೀಡುವಂಥದ್ದು ಭಾಳ ಒಂದು ದೊಡ್ಡ ಜವಾಬ್ದಾರಿ ಸಹ. ಸೊ ನಮ್ಮಲ್ಲಿ ಇವಾಗ ಸಾವಿರಾರು ಜನ ಮಕ್ಕಳು ಬರ್ತಾರೆ. ಸೊ ಅದೇ ರೀತಿಯಲ್ಲಿ ಸಾವಿರಾರು ಜನ ಪೋಷಕರು ಸಹ ಇದರ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಕೊಂಡು ಇದರ ಮಹತ್ವ ಏನಿದೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳುವಂಥದ್ದು ಬರೀ ಸರಾಗವಾಗಿ ಮಾತನಾಡುವಂಥ ಒಂದೇ ಒಂದು ಕಲೆ ಅಲ್ಲ. ಯೋಚನೆ ಮಾಡಿ ಸರಾಗವಾಗಿ ಮಾತನಾಡುವಂಥದ್ದು, ತಮ್ಮ ವಿಚಾರಗಳನ್ನ ಸೂಕ್ತವಾಗಿ ಅವರಿಗೆ ಬೇರೆಯವ್ರಿಗೆ ತಿಳಿಸ್ಕೊಡುವಂಥ ಒಂದು ಪ್ರಕ್ರಿಯೆ ಏನಿದೆಯೋ ಅದು ಭಾಳ ಏನು ಇಂಪಾರ್ಟೆಂಟ್ ಆಗಿರ್ತದೆ ಯಾವುದೇ ಜೀವನದ ಯಾವುದೇ ಒಂದು ಹಾದಿ ಹುಡುಕೊಂಡ್ರೂ ಸಹ. ಸೊ ಹಾಗಾಗಿ ಪೋಷಕರ ಒಂದು ರೋಲ್ವೇ ಸಹ ಭಾಳ ಮುಖ್ಯವಾಗಿರ್ತದೆ. ಸೊ ಕೆಲವರಲ್ಲಿ ಇರುವಂಥ ಒಂದು ತಮ್ಮ ಮಕ್ಕಳಲ್ಲಿ ಇರುವಂಥ ಕಲೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡುವಂಥದ್ದು ಇದೆ. ಇನ್ನು ಕೆಲವರಲ್ಲಿ ಇಂಥ ಒಂದು ಕಲೆ ಅದು ಬೆಳೀಲಿ ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ಎಕ್ಸ್ಪೋಜರ್ ಕೊಡುವಂಥದ್ದು ಇರ್ತದೆ. ಎರಡೂ ಥರದ ಮಕ್ಕಳುಗಳನ್ನು ನಾವಿಲ್ಲಿ ನೋಡ್ತೀವಿ. ನನ್ನ ಹೆಸರು ವಿನಾಯಕ ರಾಮಕೃಷ್ಣ ಅಂತ ಹೇಳಿ, ನಾನು ಹೊರಬಾಟಲು ಸಂಸ್ಥೆಯೊಂದಿಗೆ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಅನೇಕ ಜನ ಬೇರೆ ಸದಸ್ಯರುಗಳು ಸಹ ಇದ್ದಾರೆ. ನಾವು ವರ್ಷಾನುವರ್ಷ ಇದನ್ನು ಈಗ ಸರಾಗವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಷ್ಟದ ಕೆಲಸ, ಬಟ್ ಆದ್ರೂ ಶಾಲೆಗಳಿಗೆ ಮಾಹಿತಿಯನ್ನು ನೀಡುವಂಥದ್ದು, ಅವ್ರನ್ನೆಲ್ಲ ಕಲೆ ಹಾಕುವಂಥದ್ದು, ಇದು ಸಾಕಷ್ಟು ದಿನಗಳ ತನಕ ನಡ್ಕೊಂಡು ಬರುವಂಥ ಒಂದು ಪ್ರಕ್ರಿಯೆ. 1-2 ದಿನದಲ್ಲಿ ಮುಗಿಯುವಂಥದ್ದಲ್ಲ. ಸರಿಸುಮಾರು ಒಂದು 26-28 ದಿನಗಳ ತನಕ ಈ ಕಾರ್ಯಕ್ರಮ ನಡೆಯುತ್ತೆ. ಸೊ ಇಲ್ಲಿ ಬೆಂಗಳೂರಲ್ಲೂ ಇವಾಗ ಮಂಗಳೂರು ಮತ್ತು ಹುಬ್ಬಳ್ಳಿನಲ್ಲಿ ಮುಗಿಸ್ಕೊಂಡು ಬಂದಾಗಿದೆ. ಸೊ ಇವಾಗ ನೆಕ್ಸ್ಟ್ ಮೈಸೂರು ಮತ್ತು ಇವಾಗ ಬೆಂಗಳೂರಿನಲ್ಲಿ ಇವಾಗ ಮಾಡ್ತಾ ಇದ್ದೀವಿ. ಸೊ ಇದರ ಒಂದು ಫೈನಲ್ಸ್ ಅಂತ ಹೇಳುವಂಥದ್ದು ಸರಿಸುಮಾರು ಐ ಥಿಂಕ್ ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ನಡೆಯುವಂಥದ್ದಿದೆ. ಸೊ ಆಗ ಒಂದು ನಿಮಗೆ ಸರಿಯಾದಂಥ ಒಂದು ಮಾಹಿತಿನೂ ಸಿಕ್ಕತ್ತೆ ಅಂತೇಳಿ, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಮಾತಾಡ್ತಾ ಇದ್ದಾರೆ, ಯಾರು ಗೆಲ್ತಾರೆ ಅಂತ ಹೇಳುವಂಥದ್ದು ನಮಗೆ ವಿಚಾರ ಆ ಸಮಯದಲ್ಲಿ ಸಿಕ್ಕತ್ತೆ.